ನಮಸ್ಕಾರ. ನನ್ನ ಹೆಸರು ನঈಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರಾವಿ ಕುತ್ಲೂರು ಗ್ರಾಮ. ಇವತ್ತಿನ ಸಂಚಿಕೆಯಲ್ಲಿ ಯಾವ ಕಷಾಯ ಉಪಯೋಗಗಳು ಪಿತ್ತದೋಷದಿಂದ ಬಳಲುತ್ತಿರುವವರಿಗೆ ಈ ಕಷಾಯ ಉಪಯೋಗವಾಗುತ್ತದೆ. ಬಹಳ ಉಪಯೋಗ. ಕೇವಲ ಪಿತ್ತದೋಷಕ್ಕೆ ಮಾತ್ರವಲ್ಲ, ಬಿಪಿ, ಕೊಲೆಸ್ಟ್ರಾಲ್, ಡಯಾಬಿಟಿಸ್, ಹಾರ್ಟ್ ಬ್ಲಾಕ್ ಇವರಿಗೆ 5 ರೋಗಗಳಿಗೆ ನಿಯಂತ್ರಣ ತರುತ್ತದೆ ಈ ಕಷಾಯ. ನೋಡಿ, ವಾರಕ್ಕೆ ಒಂದು ಕಷಾಯ ತಗೊಳ್ಬೇಕು. ನೋಡಿ, ಜೀರಿಗೆ ಕಷಾಯ ಒಂದು ವಾರ, 2ನೇ ವಾರ ನೇರಳೆ ಎಲೆಯ ಕಷಾಯ, 3ನೇ ವಾರ ಮಾವಿನ ಎಲೆಯ ಕಷಾಯ, 4ನೇ ವಾರ ಸೀಬೆ ಎಲೆಯ ಕಷಾಯ, 5ನೇ ವಾರ ಅರಳಿ ಮರದ ಕಷಾಯ. ಅರಳಿ ಮರ ಅಂದ್ರೆ ಅರ್ತಿ ಮರ ಹೇಳ್ತಾರೆ ತುಳುವಲ್ಲಿ, ಇದರ ಕಷಾಯ. ಹಸಿ ಅಡಿಕೆಯ ಕಷಾಯ. ನೋಡಿ, ಹಸಿ ಅಡಿಕೆ ಕಷಾಯ ಪಿತ್ತದೋಷಕ್ಕೆ ಬಹಳ ಲಾಭದಾಯಕ. ಜೊತೆಯಲ್ಲಿ ಅಸಿಡಿ ಬಾಡಿಯನ್ನು ಆಕ್ಲೇಟ್ ಮಾಡುತ್ತದೆ. ಕಷಾಯವನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು. ಬೇರೆ ಯಾವ ಪಾತ್ರೆಯನ್ನು ಯೂಸ್ ಮಾಡಬಾರ್ದು. ಮಣ್ಣಿನ ಪಾತ್ರೆಯಲ್ಲಿ ತುಂಬಾ ಒಳ್ಳೆಯದು. ಕಷಾಯ ಯಾವ ಸಮಯದಲ್ಲಿ ಕುಡಿಬೇಕು? ನೋಡಿ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಮಧ್ಯಾಹ್ನ, ಸಂಜೆ ಖಾಲಿ ಹೊಟ್ಟೆಯಲ್ಲಿ 1.5 ಗಂಟೆ, ಊಟದ ಮೊದಲು 1.5 ಗಂಟೆ ಒಳಗೆ ನಾವು ಕಷಾಯನ್ನು ಕುಡಿಯಬೇಕು. ಈಗ ಕೆಲವು ಆಫೀಸಿಗೆ ಹೋಗೋರು ಇರ್ತಾರೆ, ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವರಿಗೆ ಕಷ್ಟ ಆಗುವಾಗ ಅವರು ಮಧ್ಯಾಹ್ನ ಬಿಟ್ಟು ಬೆಳಿಗ್ಗೆ ಮತ್ತೆ ಸಂಜೆ ಕುಡಿಯಬಹುದು. ನೋಡಿ, ಪ್ರಮಾಣ ಎಷ್ಟು ಕಷಾಯ ಪ್ರಮಾಣ ಕುಡಿಬಹುದು? 18 ವರ್ಷದ ಮೇಲ್ಪಟ್ಟವರಿಗೆ 250 ml, 18 ವರ್ಷದ ಒಳಗವರಿಗೆ 200 ml, 10 ವರ್ಷದ ಕೆಳಗೆ ಅವರಿಗೆ 100-150 ml ಕುಡಿಯಬಹುದು. ಕಾಯಿಲೆ ಇರಲಿ ಬಿಡಲಿ, ಕಷಾಯವನ್ನು ಜೀವನ ಪರ್ಯಂತ ಕುಡಿದರೆ ನಿಮಗೆ ಯಾವುದೇ ರೋಗ ಬರುವುದಿಲ್ಲ. ನಾವು ಈ ಕಷಾಯವನ್ನು ಮರೆತು ಕಾಫಿ ಟೀಗೆ ಅಂಟಿ ಹೋಗಿದ್ದೇವೆ. ಕಾಫಿ ಟೀಯಿಂದ ಏನು ಒಳ್ಳೆಯದು ದೊರೆಯುವುದಿಲ್ಲ. ಕಾಫಿ ಟೀ ಟ್ರಸ್ಟ್ ಹಾರ್ಮೋನ್ ರಿಲೀಸ್ ಮಾಡುತ್ತದೆ. ಅರ್ಥ ಮಾಡಿಕೊಂಡ ವಿಜ್ಞಾನಿಗಳು ಹೇಳಿದ್ದಾರೆ, ಟೀ ಕಾಫಿ ಕುಡಿಯುವುದು ರಾಷ್ಟ್ರೀಯ ಕಾಯಿಲೆ. ದಯಮಾಡಿ ಕಾಫಿ ಟೀಯನ್ನು ದೂರ ಮಾಡಿ ವೈವಿಧ್ಯಮಯವಾದ ಅನೇಕ ರೀತಿಯ ಬಗೆಯ ಕಷಾಯಗಳನ್ನು ಕುಡಿಯಿರಿ. ಕಷಾಯದಿಂದ ತುಂಬಾ ಲಾಭ ಇದೆ. ನೋಡಿ, ನಾನು ನಮ್ಮ ಮನೆಯವರು ಮತ್ತೆ ನಮ್ಮ ಸುತ್ತಮುತ್ತಲಿನವರು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಷಾಯನ್ನು ಕುಡಿತಾರೆ. ನಮಗೆ ಒಂದು ಚಿಕ್ಕ ಗಂಟು ನೋವು ತನಕ ಇಲ್ಲ, ಎಲ್ಲರೂ ಕುಡಿತಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಬ್ಲಾಕಿಗೂ ಮದ್ದು ಇದೆ, ಎಲ್ಲಕ್ಕೂ ಮದ್ದು ಇದೆ. ನೋಡಿ, ಇದರಲ್ಲಿ ಸಹ ಹಾರ್ಟ್ ಬ್ಲಾಕಿಗೆ ಮದ್ದಿದೆ. ಇಷ್ಟು ಕಷಾಯಗಳನ್ನು ಕುಡಿದರೆ ನಿಮಗೆ ಯಾವ ರೋಗವೂ ಬರುವುದಿಲ್ಲ. ಕ್ರಮೇಣ ನೀವು ತುಂಬಾ ಸಮಾಧಾನದಿಂದ ಒಳ್ಳೆ ಮಾಡಿ ತಗೊಂಡ್ರೆ ನಿಮಗೆ ಯಾವುದು ಕಾಯಿಲೆ ಇಲ್ಲ.